ಇವತ್ತು ಆಗಸ್ಟ್ 1ನೇ ತಾರೀಕು. ಪ್ರತಿ ತಿಂಗಳು 1ನೇ ತಾರೀಕು ಬಂತು ಅಂತಂದ್ರೆ ಸಂಬಳ ಬರುತ್ತೆ ಅಂತ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಪ್ರತಿ ತಿಂಗಳು 1ನೇ ತಾರೀಕು ಬಂತು ಅಂತಂದ್ರೆ ಅದು ಯಾವ ರೇಟು, ಅದೆಷ್ಟು ಜಾಸ್ತಿ ಆಯಿತು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ. ಈಗ ನೋಡಿ, ಇವತ್ತಿನಿಂದ ಆಟೋ ಪ್ರಯಾಣ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಮೇಲಿಂದ ಮೇಲೆ ದರ ಬರೇ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. 30 ರೂಪಾಯಿ ಇತ್ತು ಆಟೋ ಮೀಟರ್ ದರ, ಇನ್ನು ಮುಂದೆ 36 ರೂಪಾಯಿಗೆ ಜಾಸ್ತಿ ಆಗ್ತಾ ಇದೆ. 2 ಕಿಲೋಮೀಟರ್ ಮಿನಿಮಮ್ ದರ ಬಂದು 6 ರೂಪಾಯಿಗೆ ಜಾಸ್ತಿ ಆಗಿದೆ. ಈ ಹಿಂದೆ 30 ರೂಪಾಯಿ ಇತ್ತು, ಈಗ 36 ರೂಪಾಯಿ 2 ಕಿಲೋಮೀಟರ್ಗೆ, ಪ್ರತಿ ಮೊದಲ 2 ಕಿಲೋಮೀಟರ್ಗೆ. ಅದಾದಮೇಲೆ ಎವ್ರಿ ಕಿಲೋಮೀಟರ್ಗೆ 18 ರೂಪಾಯಿ. ಈ ಹೊಸ ದರ ಏರಿಕೆಯ ಪಟ್ಟಿ ಆಟೋ ಮೇಲೆ ಕಡ್ಡಾಯವಾಗಿ ಅಂಟಿಸಬೇಕು ಅಂತ ಹೇಳಿ ಪಾಲಿಕೆ ಸ್ಟ್ರಿಕ್ಟಾಗಿ ಹೇಳಿದೆ. ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ. ನೀವು 1 ಕಿಲೋಮೀಟರ್ ಆದರೂ ಹೋಗಿ, 500 ಮೀಟರ್ ಆದರೂ ಹೋಗಿ, 1.5 ಕಿಲೋಮೀಟರ್ ಆದರೂ ಹೋಗಿ, 36 ರೂಪಾಯಿ. ಅದಾದಮೇಲೆ ಎವ್ರಿ ಕಿಲೋಮೀಟರ್ಗೆ 18 ರೂಪಾಯಿ ಜಾಸ್ತಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ಈ ದರ ಏರಿಕೆಯ ಶಾಕ್ ಬೆನ್ನಲ್ಲೇ ಒಂದಷ್ಟು ಜನ ಇದನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ತೊಂದರೆ ಇಲ್ಲ, ಜಾಸ್ತಿ ಮಾಡಿದ್ರು ಪರವಾಗಿಲ್ಲ, ಆದರೆ ಆಟೋದವರು ಸಮನ್ವಯತೆಯಿಂದ ಕಾಯಬೇಕು, ಆಮೇಲೆ ಎಕ್ಸ್ಟ್ರಾ ಅವರು ಫೋರ್ಸ್ಫುಲಿ ಕೇಳ್ತಾರೆ ಅನ್ನುವಂಥ ಒಂದಷ್ಟು ಮಾತು. ಜೊತೆಗೆ ಆಟೋದವರು ಜಾಸ್ತಿ ಮಾಡಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ, ಬಟ್ ಜನನೇ ಬರ್ತಿಲ್ವಲ್ಲ, ಈ ಉಚಿತ ಬಸ್ ಯೋಜನೆ ಮಾಡ್ಬಿಟ್ಟು ಜನ ಬರ್ತಿಲ್ಲ ಅನ್ನುವಂತಿತ್ತು. ಈಗ ಇವತ್ತಿನ ರಿಯಾಕ್ಷನ್ ಅವ್ರದ್ದು ಹೆಂಗಿದೆ ಅಂತ? ಖಂಡಿತ ಶರತ್, ಏನು ಇವತ್ತಿಂದ ಆಟೋ ದರವನ್ನು ಏರಿಕೆ ಮಾಡಿರುವಂಥದ್ದು. ಸದ್ಯ ನಾನು ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಇಲ್ಲಿ ಯಾವಾಗ ಅಂದರೆ ಸಾಕಷ್ಟು ಅಂದರೆ ಇಲ್ಲಿನ ಆಟೋ ಚಾಲಕರು ನಮ್ಮ ಆಟೋ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ಸಾಕಷ್ಟು ಸುಮಾರು ವರ್ಷದಿಂದನೂ ಕೂಡ ಅವರ ಬೇಡಿಕೆಯನ್ನು ಇಟ್ಟಿದ್ರು. ಅದರಂತೆ ಈ ಬಾರಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಯವರು ಆಗಸ್ಟ್ 1ರಿಂದ ಅಂದರೆ ಹೊಸ ದರವನ್ನು ಏರಿಕೆ ಮಾಡಿರುವಂಥದ್ದು. ಅಂದರೆ ಮಿನಿಮಮ್ 2 ಕಿಲೋಮೀಟರ್ ಒಳಗಡೆ ಓಡಾಡಿದ್ರೆ 30 ರೂಪಾಯಿ ಇತ್ತು, ಇದೀಗ 36 ರೂಪಾಯಿ ದರ ಏರಿಕೆ ಆಗಿದೆ. ಜೊತೆಗೆ ಅಂದರೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇತ್ತು, ಈಗ ಮತ್ತೆ 3 ರೂಪಾಯಿ ಜಾಸ್ತಿ ಮಾಡಿದರೆ ಈಗ 18 ರೂಪಾಯಿ ಆಗಿದೆ. ಜೊತೆಗೆ 5 ನಿಮಿಷ ಏನಾದರೂ ಉಚಿತವಾಗಿ ನಿಂತ್ಕೊಳ್ಳೋದಕ್ಕೆ ಫ್ರೀ, 5 ನಿಮಿಷಕ್ಕಿಂತ ಹೆಚ್ಚಾಗಿದ್ರೆ ಮತ್ತೆ 10 ರೂಪಾಯಿ ಜಾಸ್ತಿ ಆಗುತ್ತೆ. ಜೊತೆಗೆ 20 kg ಏನಾದರೂ ಲಗೇಜ್ ಜಾಸ್ತಿ ಇತ್ತು ಅಂದರೆ ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಎಲ್ಲ ಒಟ್ಟಾರೆ ಅನುಕೂಲಕ್ಕೆ ಇದೀಗ ಸರ್ಕಾರ ದರ ಏರಿಕೆ ಮಾಡಿರುವಂಥದ್ದು. ಸೊ ಅದೆಲ್ಲದೂ ಕೂಡ ಇವತ್ತು ಅಧಿಕೃತವಾಗಿ ಇಂದಿನಿಂದ ಜಾರಿ ಬರ್ತಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಆಟೋ ಚಾಲಕರು ಕೂಡ ಒಂದು ಕಡೆ ಖುಷಿ ಅಂತಿದ್ದಾರೆ. ಸೊ ನಮ್ಮ ಜೊತೆಗೆ ಒಬ್ಬರು ಆಟೋ ಚಾಲಕರಿದ್ದಾರೆ, ನಾನು ಮಾತಾಡ್ತೀನಿ. ಸರ್, ಇವತ್ತಿಂದ ಮಿನಿಮಮ್ ದರ 30 ರೂಪಾಯಿ 36 ರೂಪಾಯಿ ಆಗಿದೆ, ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ 18 ರೂಪಾಯಿ ದರ ಆಗಿದೆ. ತಾವೇನು ಹೇಳ್ತೀರಿ ಸರ್? ಸರ್, ನಾವು 36 ರೂಪಾಯಿ ನಾವು ಏನು ಕೇಳಿಲ್ಲ. ಮೀಟ್ರ್ ದರ ಹಳೇದು ಏನಿತ್ತು ಅದೇ ಕೊಡ್ಬೋದಾಯಿತು. ಇವರೇ 36 ಮಾಡೋದಂತೆ, ITO ಪೊಲೀಸ್ ಬಿಡೋದಂತೆ, ಅವರೇ ಬುಕ್ ಮಾಡೋದಂತೆ, ಅವರೇ ಕರೆಯೋದಂತೆ, ಅವರೇ ತಗೊಂಡೋಗಿ ಕೇಸ್ ಹಾಕೋದೇನಕ್ಕೆ? ITO ಅವರೇ ಆಳುಗಳೇ ಫೋನ್ ಬುಕ್ ಮಾಡೋದು, ಬುಕ್ ಮಾಡಿಬಿಟ್ಟು ಅವರೇ ಏನಕ್ಕೆ ಕರಿಬೇಕು, ಏನಕ್ಕೆ ಕೇಸ್ ಹಾಕ್ತಾರೆ? ಪರ್ಮೆಂಟ್ ಇಲ್ಲದೆ ಹೆಂಗೆ FC ಮಾಡ್ತೀರಾ ನೀವು? ITO ಅವರು ಎಲ್ಲ ಕರಾಟೆಗಿದ್ರೆ ಮಾಡಬೇಕು. ಮತ್ತೊಬ್ಬರು ಇಲ್ಲಿ ಆಟೋ ಚಾಲಕರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಇವತ್ತಿಂದ 36 ರೂಪಾಯಿ ಮಿನಿಮಮ್ ದರ ಏರಿಕೆ ಮಾಡಿದ್ದಾರೆ, 30 ರೂಪಾಯಿ 36 ರೂಪಾಯಿ ಮಾಡಿದ್ದಾರೆ. ಮೀಟ್ರ್ ಹಾಕೊಂಡು ಓಡಾಡಬೇಕು, ಏನು ಹೇಳ್ತೀರಿ? ಮೀಟ್ರ್ ಹಾಕೊಂಡು ಓಡಾಡ್ಬೇಕು ಸರ್. ಗೌರ್ಮೆಂಟ್ ಏನು ಮಾಡಿದೆ ಮಾಡೋಣ, ಬಟ್ ಜನ ಅದಕ್ಕೆ ಇದು ಮಾಡ್ತಾರಲ್ಲ, ಆಪೋಸಿಟ್ ಮಾಡ್ತಾರಲ್ಲ, ಏನು ಮಾಡೋದು ಹೇಳಿ? ಇದು ಶರತ್ತು, ಅಂದರೆ ಈಗ ಏನು ದರ ಜಾಸ್ತಿ ಮಾಡಿದ್ದಾರೆ. ಸೊ ಜನರು ನೀವು ಹೇಳ್ದಂಗೆ ಜನರು ಒಂದು ಕಡೆ ಬರ್ತಾ ಇಲ್ಲ. ಸೊ ಇವತ್ತಿಂದ ಮಿನಿಮಮ್ ದರ 36 ರೂಪಾಯಿ ಆಗಿದೆ. ಸೊ ಜನರು ಬಂದರೆ ನಾವು 36 ರೂಪಾಯಿ ಮೀಟ್ರನ್ನ ಹಾಕೊಂಡು ಓಡಾಡ್ತೀವಿ ಅಂತೇಳಿ ಆಟೋ ಚಾಲಕರು ಹೇಳ್ತಿರುವಂಥದ್ದು. ಶರತ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.